ಸಮಾಜಘಾತಕ ಶಕ್ತಿಗಳು ಬೇರೆ. ನೀವು ಮಾತಾಡ್ತಾ ಇದ್ದೀರಿ ಏನೋ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ ಅಥವಾ ಈಗೆಲ್ಲ ಮುಗಿದ ಮೇಲೆ ಇನ್ನೂ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ನಿನ್ನೆ ಚಲುವರಾಯ ಸ್ವಾಮಿ ಅವರು ಆ ಜಿಲ್ಲೆಯ ಉಸ್ತುವಾರಿಗಳು ಅವ್ರು ಏನು ಹೇಳ್ತಾರೆ ನೋಡ್ರಿ, ನಾವು ಯಾವ ಕಾರಣಕ್ಕೂ ಆದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡಂಗೆ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಮಾತಾಡ್ತೀನಿ, ಕೇಸ್ ವಾಪಸ್ ತೊಗೊಳಂಗಿಲ್ಲ ಅಂತ ಮೊದಲೇ ಯಾಕೆ ಹೇಳ್ತಾ ಇದ್ರಿ? ಇನ್ನೂ FIR ಆಗಿದೆ, ಈ ಸ್ಟೇಜಲ್ಲಿ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗೆ ನಾನು ಹೋಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇದು ವಿತರಣಾ ಮಾಡೋಂಗಿಲ್ಲ ಕೇಸ್ ಮುಂದೆ ಅಂತ. ಇದನ್ನು ಹೇಳ್ತಾ ಇದ್ರಿ. ಇದು ಮನಸ್ಥಿತಿ ಏನು ಹೇಳ್ತದೆ? ಈ ಮನಸ್ಥಿತಿ ಹೇಳ್ತದೆ ನೀವು ಮುಂದೆ ವಿತರಣಾ ಮಾಡೋದಕ್ಕೆ ಇವತ್ತೇ ನೀವು ಪೂರ್ವ ಸಿದ್ಧತೆ ಮಾಡ್ಕೊತಾ ಇದ್ದೀರಂತ. ಅಂದರೆ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಾನು ಬೇಡ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಸಾಮರಸ್ಯ ಇಲ್ವಾ? ನೆನ್ನೆ ಹೇಳಿದಂಥ ಮಾತವರು, ನಾನು ಮುಖ್ಯಮಂತ್ರಿಗಳು ಹೋಗಿ ನಾನು ಹೇಳ್ಬಿಡ್ತೀನಿ, ನನ್ನ ಮನವಿ ಕೊಟ್ಬಿಡ್ತೀನಿ, ಯಾವ ಕಾರಣಕ್ಕೂ ಈ ಕೇಸನ್ನು ವಾಪಸ್ ತೊಗೋಬಾರ್ದು, ಇದು ಆಗಬೇಕು ಶಿಕ್ಷೆ ಅವರಿಗೆ. ಇವತ್ತು ಹೇಳೋ ಮಾತಲ್ಲ, ಮುಂದಿನೂ ಅದೇ ಮಾತು ಹೇಳಬೇಕು. ಮತ್ತು ನೆನ್ನೆ ನೀವು ಸುಮ್ಮನೆ ಕೂತ್ಕೊಳ್ರಿ, ನೀವೇನು ಆಂಕರ್ ಏನ್ರಿ? ಮತ್ತೆ ಕೂತ್ಕೊಳ್ಳಿ, ನೀವು ನಾನು ಮಾತಾಡೋ ನನ್ನ ಸಂಸತ್ತು ನೀವ್ಯಾಕೆ ಮಧ್ಯೆ ಮಾತಾಡ್ತೀರಿ? ಅಲ್ಲ, ಎಲ್ಲಕ್ಕೂ ನೀವೇ ಮಾತಾಡ್ತಿರಲ್ಲ. ನೀವು ಪ್ರಚೋದನೆ ಮಾಡೋದು ಇದೆ ತಾನೆ, ಇದೇ ಪ್ರಚೋದನೆ ಮಾತಾಡೋದು. ಈ ಪ್ರಚೋದನೆ ಮಾಡೋ ಕೆಲಸ ಮಾಡಬೇಡಿ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ನೀವ್ಯಾಕೆ ಮಧ್ಯೆ ಮಾತಾಡ್ತೀರಿ? ಅಂದ್ರೆ ನಿಮ್ಮಂತವರಿಂದ ಈ ಘಟನೆಗಳಾಗೋದು. ನೀವು ಅವ್ರು ಕೇಳಿದ ಪ್ರಶ್ನೆ ಬೇರೆ, ಉತ್ತರನೇ ಬೇರೆ, ವೇಸ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಅದಕ್ಕೆ ನೀವ್ ಯಾರು ಜಡ್ಜ? ಈ ಅವ್ರು ಕೇಳೋದಕ್ಕೆ ನಾನು ಉತ್ತರ ಕೊಡ್ತೀನಿ, ನೀವು ಮಧ್ಯೆ ಯಾಕೆ ಮಾತಾಡ್ತೀರಿ? ಆಯ್ತು, ನಿಮ್ ಸ್ನೇಹಿತರೆ ಇರ್ಬೋದು, ಇಟ್ಕೊಳ್ಳಿ ಆಚೆ. ಮೇಡಮ್, ಈಗ ಒಂದು ಅರ್ಥವಾಗದಿರೋದು ಏನಂತಂದ್ರೆ, ಪೊಲಿಟಿಕಲ್ ಪಾರ್ಟಿ ಇರೋದೇ ಒಂದು ರಂದಿ ಪರಾಮತಿ ವಿರುದ್ಧ, ಅಪೋಸಿಷನ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲ ಇದ್ದೇ ಇದೆ. ರಾಜಕೀಯ ಪ್ರಚೋದನೆ ಮಾಡ್ತಾರಂತ. ಇವರು ಕಾಂಗ್ರೆಸ್ ನಡೆದು ಬಂದ ದಾರಿ ಒಳಗೆ ಏನು ರೆಡ್ ಕಾರ್ಪೆಟ್ ಹಾಕೊಂಡು ಬಂದು ರಾಜಭಾರ ತಗೊಂಡ್ರಾ? ರೆಡ್ ಕಾರ್ಪೆಟ್ ಹಾಕೊಂಡು ಬಂದ್ಬಿಟ್ಟು ಅವ್ರೇನು ರಾಜಭಾರ ತೊಗೊಂಡ್ರಾ? ಅವರು ಕೂಡ ಏನೋ ಇಶ್ಯೂಗಳು ಬೇಸ್ಗಳು ತೊಗೊಂಡು ಇಶ್ಯೂಸ್ಗಳು ಇಟ್ಕೊಂಡು ಕೂಡ ಅವರು ಕೂಡ ಒಂದು ರಾಜ್ಯವನ್ನು ತಮ್ಮದೇ ಆಗ್ತಕ್ಕಂಥ ಪಕ್ಷದ ಒಂದು ಸಾಮ್ರಾಜ್ಯ ಕಟ್ಟಿದ್ರು, ತುಷ್ಟೀಕರಣ ಮಾಡಿಕೊಂಡೆ. ಬಿಜೆಪಿ ಮೇಲೆ ಬರೀ ಬಿಜೆಪಿ ಮೇಲೆ ಅಲಿಗೇಷನ್ ಮಾಡ್ತೀರಿ, JDS ಮೇಲೆ ಅಲಿಗೇಷನ್ ಮಾಡ್ತೀರಿ. ಅದ್ರ ಪೊಲಿಟಿಕಲ್ ಪಾರ್ಟಿ ಕಟ್ಟಿರೋದವರು. ಒಂದು ಅರ್ಥ ಆಗದೆ ಇರೋದು ಏನು ಅಂದ್ರೆ, ನಾನು ಮಾತಾಡ್ತೀನಿ ಸರ್, ಇಲ್ಲಿ ರೋಡಲ್ಲಿ ಅಥವಾ ಹೊಡೆತ ತಿಂದಿದ್ದು ಅಥವಾ ಮತ್ತೊಂದು ಕಲ್ಲು ತೋರಾಟ ಆದ್ಮೇಲೆ ಅಲ್ಲಿ ಹೋಗಿ ಹೊಡೆಸ್ಕೊಂಡಿದ್ದು ಅಮಾಯಕ ಜನ ಅಷ್ಟೇ. ಇಲ್ಲಿ ಯಾವ ರಾಜಕಾರಣಿನೂ ಇಲ್ಲ, ಯಾವ ಪೊಲಿಟಿಷಿಯನ್ ಇಲ್ಲ, ಯಾವ ಪೊಲಿಟಿಷಿಯನ್ ಮಕ್ಕಳು ಇಲ್ಲ. ಮುಂದೆ ಚೂ ಬಿಟ್ಟು ಹಿಂದೆ ಮಜಾ ತಗೊಳ್ತಾರೆ ಅಷ್ಟೇ, ಬಿಟ್ರೆ ಇನ್ ಯಾವ ರಾಜಕಾರಣಿ ಹೊಡೆತಾ ತಿನ್ಲಿಲ್ಲ, ಯಾವ MLA ಹೊಡೆತಾ ತಿನ್ಲಿಲ್ಲ, ಯಾವ ಮುಖಂಡನೂ ಹೊಡೆತಾ ತಿನ್ಲಿಲ್ಲ. ಇಲ್ಲ ಹೆಂಗೆ ಅಂತಂದ್ರೆ ಹಿಂದೆ ಅವ್ರು ಜೈ ಅನ್ನೋರು ಇಲ್ಲಿ ಬಲಿಪಶುಗಳು ಅನ್ನಂಗ ಆಯ್ತು.